ರಾಜ್ಯದಲ್ಲಿ ಅವತರಿಸಿದೆಯಾ ಹೊಸ ಮಾಫಿಯಾ. ತಮ್ಮದೇ ಸರ್ಕಾರದ ದಂಧೆ ದರ್ಬಾರ್ ತೆರೆದಿಟ್ರ ಸಿಎಂ. ಪರ್ಸೆಂಟೇಜ್ ಪಾಲಿಟಿಕ್ಸ್ ಸಮರದಲ್ಲಿ ಶಸ್ತ್ರ ತ್ಯಜಿಸಿದ್ರ ಸಿಎಂ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಏಜೆಂಟ್ಗಳು ಕಣ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ. ತಮ್ಮದೇ ಸರ್ಕಾರದ ದಂಧೆಯ ದರ್ಬಾರನ್ನ ಈಗ ಸಿಎಂ ಸಿದ್ದರಾಮಯ್ಯ ತೆರೆದಿಟ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಏಜೆಂಟ್ಗಳು ಕಣ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಅವತರಿಸಿದೆಯಾ ಹೊಸ ಮಾಫಿಯಾ ಅನ್ನೋ ಪ್ರಶ್ನೆ. ತಮ್ಮದೇ ಸರ್ಕಾರದ ದಂಧೆಯ ದರ್ಬಾರನ್ನ ಈಗ ಸಿಎಂ ಸಿದ್ದರಾಮಯ್ಯ ತೆರೆದಿಟ್ಟಿದ್ದಾರೆ. ಮೊನ್ನೆ ತಾನೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಕಮಿಷನ್ ಹಿಂದೆ ಇತ್ತು, ಈಗಲೂ ಇದೆ, ನಾಳೆಯೂ ಕೂಡ ಇರುತ್ತೆ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರೋದು. ತಮ್ಮದೇ ಆಡಳಿತದಲ್ಲಿ ಕಂಗಾಲಾದ್ರ ಸಿದ್ದರಾಮಯ್ಯ. ಗುತ್ತಿಗೆದಾರರ ಕಮಿಷನ್ ಬಾಂಬ್ ಬೆನ್ನಲ್ಲೇ ಹೊಸ ದಂಧೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಖುದ್ದು ಸಿಎಂ ಸಿದ್ದರಾಮಯ್ಯ ತೆರೆದಿಟ್ಟಂತ ರಿಯಲ್ ಸ್ಟೋರಿ. ವರ್ಗಾವಣೆಗೆ ಯಾರ ಬಳಿಯೂ ಕೂಡ ಹೋಗಬೇಡಿ, ವರ್ಗಾವಣೆಗಾಗಿಯೇ ಕೌನ್ಸಿಲ್ ಮಾಡಿದ್ದೇವೆ. ನಮ್ಮಲ್ಲಿ ಏಜೆಂಟ್ಗಳು ಕಣ್ಬಿಟ್ಟಿದ್ದಾರೆ, ಎಚ್ಚರವಾಗಿರಿ. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ. ವರ್ಗಾವಣೆ ಏಜೆಂಟ್ಗಳ ಮಾಫಿಯಾ ತೆರೆದಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಹೇಳಿಕೆಗೆ ಸಾಕ್ಷಿ ಎನ್ನುವಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದರು. ಕಮಿಷನ್ ದಂಧೆ ಹಿಂದೆ ಇದೆ, ಇಂದೂ ಕೂಡ ಇದೆ, ಎಂದಿಗೂ ಕೂಡ ಇರುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹನುಮಂತು, ಇದೀಗ ನಿನ್ನೆ ತಾನೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಮಿಷನ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಸರ್ಕಾರದಲ್ಲಿ ಈ ರೀತಿಯಾಗಿ ಈ ವರ್ಗಾವಣೆ ದಂಧೆ ಜೊತೆಗೆ ಮಾಫಿಯಾ ಶುರುವಾಗಿದೆ ಅಂತ ಹೇಳಿದ್ದಾರೆ. ಈ ಮಾತಿನ ಮರ್ಮ ಏನು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಸುರೇಶ್, ಸಹಜವಾಗಿ ಆಡಳಿತ ಪಕ್ಷದಲ್ಲೇ ಆಗುವಂತಹ ವೈಫಲ್ಯಗಳನ್ನಾಗಿರ್ಬೋದು ಅಥವಾ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಮತ್ತೆ ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನೋ ಆರೋಪಗಳು ಸಹಜವಾಗಿಯೇ ಆ ವಿರೋಧ ಪಕ್ಷಗಳು ಮಾಡ್ತಾ ಇತ್ತು. ಈ ಹಿಂದೆನೂ ಕೂಡ ಬಿಜೆಪಿ ಸೇರಿದಂತೆ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನುವಂತ ಆರೋಪಗಳು, ಟೀಕಾ ಟಿಪ್ಪಣಿಗಳು ಮಾಡಿದ್ರು. ಆದ್ರೆ ಗುತ್ತಿಗೆದಾರರ ಸಂಘದವರು ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಕಮಿಷನ್ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚು ಈ ಸರ್ಕಾರದಲ್ಲಿ ಕಮಿಷನ್ ಕೊಡಬೇಕು ಅನ್ನುವಂತ ಆರೋಪವನ್ನ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ PWD ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಕಮಿಷನ್ ಅನ್ನುವಂಥದ್ದು ಹಿಂದಿನ ಸರ್ಕಾರದಲ್ಲಿ ಇತ್ತು, ಈಗಲೂ ಇದೆ, ಮುಂದೆನೂ ಇದೆ, ಅದನ್ನ ನಿಯಂತ್ರಣ ಮಾಡಬೇಕು. ಈ ಕಡೆ ಇದ್ದಾಗ ಆ ಕಡೆದವರು ಆರೋಪ ಮಾಡ್ತಾರೆ, ಆ ಕಡೆದವರು ಈ ಕಡೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಅಡ್ಮಿಟ್ ಮಾಡ್ಕೊಂಡಿದ್ರು. ಅಂದ್ರೆ ಕಮಿಷನ್ ಇರುವಂತದ್ದು ಹೌದು, ಅದನ್ನ ನಿಯಂತ್ರಣ ಮಾಡಬೇಕಷ್ಟೇ ಅನ್ನುವಂತ ಒಂದಷ್ಟು ಅವರು ಒಪ್ಪಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಮುಂದುವರೆದು ವರ್ಗಾವಣೆ ಒಂದು ಕಡೆಗೆ ಕಮಿಷನ್ ವಿಚಾರ ಪ್ರಸ್ತಾಪವಾದ್ರೆ ಮತ್ತೊಂದು ಕಡೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ನಿನ್ನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ನಾವು ಕೌನ್ಸಿಲ್ ಮೂಲಕ ಯಾವುದೇ ರೀತಿಯ ಭ್ರಷ್ಟಾಚಾರ ತಡೆಗಟ್ಟಲಿಕ್ಕೆ ನಾವು ಒಂದ್ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ, ಕೌನ್ಸಿಲ್ ಮೂಲಕ ವರ್ಗಾವಣೆ ಮಾಡ್ತಾ ಇದೀವಿ, ಹಾಗಾಗಿ ಯಾರು ಕೂಡ ಹಣ ಕೊಡುವಂತ ಅಗತ್ಯ ಇಲ್ಲ. ಆದರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ವರ್ಗಾವಣೆಯ ಏಜೆಂಟ್ಗಳು ಕೂಡ ಹುಟ್ಟಿಕೊಂಡಿದ್ದಾರೆ. ಅಂದ್ರೆ ಸರ್ಕಾರದಲ್ಲಿ ವರ್ಗಾವಣೆ ಮಾಡಿಸ್ಲಿಕ್ಕೆ ಒಂದಷ್ಟು ಏಜೆಂಟ್ಗಳ ಪದ್ಧತಿಯು ಕೂಡ ಈಗ ಅಧಿಕೃತವಾಗಿ ಶುರುವಾಗಿದೆ ಅಂತಂದು ಹೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿರುವಂತದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಹೆಚ್ಚು ಪರಿಚಯ ಇರುವಂತ ಆಪ್ತರ ವಲಯದಲ್ಲಿ ಗುರುತಿಸಿಕೊಂಡಿರುವಂತವ್ರನ್ನೇ ಅವರು ಐಡೆಂಟಿಫೈ ಮಾಡ್ತಾರೆ, ಅವ್ರಿಗೂ ದುಡ್ಡು ಕೊಡಬೇಕಾಗತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದು ಕೇವಲ ಅವರ ಸುತ್ತಮುತ್ತಲೇ ಇರುವಂತಹ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಥವಾ ಬೇರೆ ಯಾರು ಅನ್ನುವಂತ ಸ್ಪಷ್ಟನೆಯನ್ನೇ ಸಿಎಂ ಸಿದ್ದರಾಮಯ್ಯನವರು ಕೊಡಬೇಕು. ಆದ್ರೆ ಒಟ್ಟಾರೆಯಾಗಿ ಸರ್ಕಾರದಲ್ಲಿ ಕಮಿಷನ್ ಹಾಗೂ ವರ್ಗಾವಣೆ ಈ ಎರಡೂ ವಿಚಾರಗಳು ಚಾಲ್ತಿಯಲ್ಲಿ ಇದಾವೆ ಅನ್ನುವಂತ ಮಾತುಗಳನ್ನ ಸ್ವತಃ ಸಚಿವರೇ ಅದನ್ನ ಒಪ್ಪಿಕೊಳ್ಳುವಂತ ಪ್ರಸಂಗ ಈಗ ಎದುರಾಗಿದೆ. ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲಿ ಅವತರಿಸಿದೆಯಾ ಹೊಸ ಮಾಫಿಯಾ. ತಮ್ಮದೇ ಸರ್ಕಾರದ ದಂಧೆ ದರ್ಬಾರ್ ತೆರೆದಿಟ್ರ ಸಿಎಂ. ಪರ್ಸೆಂಟೇಜ್ ಪಾಲಿಟಿಕ್ಸ್ ಸಮರದಲ್ಲಿ ಶಸ್ತ್ರ ತ್ಯಜಿಸಿದ್ರ ಸಿಎಂ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಏಜೆಂಟ್ಗಳು ಕಣ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ. ತಮ್ಮದೇ ಸರ್ಕಾರದ ದಂಧೆಯ ದರ್ಬಾರನ್ನ ಈಗ ಸಿಎಂ ಸಿದ್ದರಾಮಯ್ಯ ತೆರೆದಿಟ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಏಜೆಂಟ್ಗಳು ಕಣ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಅವತರಿಸಿದೆಯಾ ಹೊಸ ಮಾಫಿಯಾ ಅನ್ನೋ ಪ್ರಶ್ನೆ. ತಮ್ಮದೇ ಸರ್ಕಾರದ ದಂಧೆಯ ದರ್ಬಾರನ್ನ ಈಗ ಸಿಎಂ ಸಿದ್ದರಾಮಯ್ಯ ತೆರೆದಿಟ್ಟಿದ್ದಾರೆ. ಮೊನ್ನೆ ತಾನೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಕಮಿಷನ್ ಹಿಂದೆ ಇತ್ತು, ಈಗಲೂ ಇದೆ, ನಾಳೆಯೂ ಕೂಡ ಇರುತ್ತೆ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು.
ಅದಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರೋದು. ತಮ್ಮದೇ ಆಡಳಿತದಲ್ಲಿ ಕಂಗಾಲಾದ ಸಿದ್ದರಾಮಯ್ಯ, ಗುತ್ತಿಗೆದಾರರ ಕಮಿಷನ್ ಬಾಂಬ್ ಬೆನ್ನಲ್ಲೇ ಹೊಸ ದಂಧೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಖುದ್ದು ಸಿಎಂ ಸಿದ್ದರಾಮಯ್ಯ ತೆರೆದಿಟ್ಟಂತ ರಿಯಲ್ ಸ್ಟೋರಿ. ವರ್ಗಾವಣೆಗೆ ಯಾರ ಬಳಿಯೂ ಕೂಡ ಹೋಗಬೇಡಿ, ವರ್ಗಾವಣೆಗಾಗಿಯೇ ಕೌನ್ಸಿಲ್ ಮಾಡಿದ್ದೇವೆ, ನಮ್ಮಲ್ಲಿ ಏಜೆಂಟ್ಗಳು ಕಣ್ಬಿಟ್ಟಿದ್ದಾರೆ, ಎಚ್ಚರವಾಗಿರಿ. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ. ವರ್ಗಾವಣೆ ಏಜೆಂಟ್ಗಳ ಮಾಫಿಯಾ ತೆರೆದಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಹೇಳಿಕೆಗೆ ಸಾಕ್ಷಿ ಎನ್ನುವಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದರು. ಕಮಿಷನ್ ದಂಧೆ ಹಿಂದೆ ಇದೆ, ಇಂದೂ ಕೂಡ ಇದೆ, ಎಂದಿಗೂ ಕೂಡ ಇರುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹನುಮಂತು, ಇದೀಗ ನಿನ್ನೆ ತಾನೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಮಿಷನ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಸರ್ಕಾರದಲ್ಲಿ ಈ ರೀತಿಯಾಗಿ ಈ ವರ್ಗಾವಣೆ ದಂಧೆ ಜೊತೆಗೆ ಮಾಫಿಯಾ ಶುರುವಾಗಿದೆ ಅಂತ ಹೇಳಿದ್ದಾರೆ. ಈ ಮಾತಿನ ಮರ್ಮ ಏನು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಸುರೇಶ್, ಸಹಜವಾಗಿ ಆಡಳಿತ ಪಕ್ಷದಲ್ಲೇ ಆಗುವಂತಹ ವೈಫಲ್ಯಗಳನ್ನಾಗಿರ್ಬೋದು ಅಥವಾ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಮತ್ತೆ ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನೋ ಆರೋಪಗಳು ಸಹಜವಾಗಿಯೇ ಆ ವಿರೋಧ ಪಕ್ಷಗಳು ಮಾಡ್ತಾ ಇತ್ತು. ಈ ಹಿಂದೆನೂ ಕೂಡ ಬಿಜೆಪಿ ಸೇರಿದಂತೆ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನುವಂತ ಆರೋಪಗಳು, ಟೀಕಾ ಟಿಪ್ಪಣಿಗಳು ಮಾಡಿದ್ರು. ಆದ್ರೆ ಗುತ್ತಿಗೆದಾರರ ಸಂಘದವರು ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಕಮಿಷನ್ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚು ಈ ಸರ್ಕಾರದಲ್ಲಿ ಕಮಿಷನ್ ಕೊಡಬೇಕು ಅನ್ನುವಂತ ಆರೋಪವನ್ನ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ PWD ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಕಮಿಷನ್ ಅನ್ನುವಂಥದ್ದು ಹಿಂದಿನ ಸರ್ಕಾರದಲ್ಲಿ ಇತ್ತು, ಈಗಲೂ ಇದೆ, ಮುಂದೆನೂ ಇದೆ, ಅದನ್ನ ನಿಯಂತ್ರಣ ಮಾಡಬೇಕು. ಈ ಕಡೆ ಇದ್ದಾಗ ಆ ಕಡೆದವರು ಆರೋಪ ಮಾಡ್ತಾರೆ, ಆ ಕಡೆದವರು ಈ ಕಡೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಅಡ್ಮಿಟ್ ಮಾಡ್ಕೊಂಡಿದ್ರು. ಅಂದ್ರೆ ಕಮಿಷನ್ ಇರುವಂತದ್ದು ಹೌದು, ಅದನ್ನ ನಿಯಂತ್ರಣ ಮಾಡಬೇಕಷ್ಟೇ ಅನ್ನುವಂತ ಒಂದಷ್ಟು ಅವರು ಒಪ್ಪಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಮುಂದುವರೆದು ವರ್ಗಾವಣೆ ಒಂದು ಕಡೆಗೆ ಕಮಿಷನ್ ವಿಚಾರ ಪ್ರಸ್ತಾಪವಾದ್ರೆ, ಮತ್ತೊಂದು ಕಡೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ನಿನ್ನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ನಾವು ಕೌನ್ಸಿಲ್ ಮೂಲಕ ಯಾವುದೇ ರೀತಿಯ ಭ್ರಷ್ಟಾಚಾರ ತಡೆಗಟ್ಟಲಿಕ್ಕೆ ನಾವು ಒಂದ್ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ, ಕೌನ್ಸಿಲ್ ಮೂಲಕ ವರ್ಗಾವಣೆ ಮಾಡ್ತಾ ಇದ್ದೀವಿ, ಹಾಗಾಗಿ ಯಾರು ಕೂಡ ಹಣ ಕೊಡುವಂತ ಅಗತ್ಯ ಇಲ್ಲ. ಆದರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ವರ್ಗಾವಣೆಯ ಏಜೆಂಟ್ಗಳು ಕೂಡ ಹುಟ್ಟಿಕೊಂಡಿದ್ದಾರೆ. ಅಂದ್ರೆ ಸರ್ಕಾರದಲ್ಲಿ ವರ್ಗಾವಣೆ ಮಾಡಿಸ್ಲಿಕ್ಕೆ ಒಂದಷ್ಟು ಏಜೆಂಟ್ಗಳ ಪದ್ಧತಿಯು ಕೂಡ ಈಗ ಅಧಿಕೃತವಾಗಿ ಶುರುವಾಗಿದೆ ಅಂತಂದು ಹೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿರುವಂತದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಹೆಚ್ಚು ಪರಿಚಯ ಇರುವಂತ ಆಪ್ತರ ವಲಯದಲ್ಲಿ ಗುರುತಿಸಿಕೊಂಡಿರುವಂತವ್ರನ್ನೇ ಅವರು ಐಡೆಂಟಿಫೈ ಮಾಡ್ತಾರೆ, ಅವ್ರಿಗೂ ದುಡ್ಡು ಕೊಡಬೇಕಾಗತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದು ಕೇವಲ ಅವರ ಸುತ್ತಮುತ್ತಲೇ ಇರುವಂತಹ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಥವಾ ಬೇರೆ ಯಾರೋ ಅನ್ನುವಂತ ಸ್ಪಷ್ಟನೆಯನ್ನೇ ಸಿಎಂ ಸಿದ್ದರಾಮಯ್ಯನವರು ಕೊಡಬೇಕು. ಆದ್ರೆ ಒಟ್ಟಾರೆಯಾಗಿ